ನಮಸ್ಕಾರ. ನಮೀಬಿಯಾ ವಿರುದ್ಧ ಗೆದ್ದ ಬಳಿಕ ಬೆಚ್ಚಿ ಬೀಳುವ ಹೇಳಿಕೆ ನೀಡಿದ ಸೂರ್ಯಕುಮಾರ್ ಯಾದವ್ ತಿಳಿಸಿದರು ಗೆಲುವಿನ ರೂವಾರಿಗಳ ಹೆಸರನ್ನ. ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಮೀಬಿಯಾ ವಿರುದ್ಧ ಭಾರತ ಗೆದ್ದ ಬಳಿಕ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ನಮೀಬಿಯಾ ನಡುವಿನ ಟಿ20 ವಿಶ್ವಕಪ್ನ 18ನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ 93 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸಿದೆ. ಈ ಮುಖೇನವಾಗಿ ಟೂರ್ನಿಯಲ್ಲಿ ಸತತ 2ನೇ ಗೆಲುವು ಪಡೆದುಕೊಂಡಿದೆ ಸ್ನೇಹಿತರೆ. ಇದರೊಂದಿಗೆ ಸೂಪರ್ 8ರ ಸುತ್ತಿಗೆ ತಲುಪುವ ತನ್ನ ಹಾದಿಯನ್ನ ಕೂಡ ಸುಗಮಗೊಳಿಸಿಕೊಂಡಿದೆ ಸ್ನೇಹಿತರೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 209 ರನ್ ಕಲೆ ಹಾಕಿತು. ತಂಡದ ಪರ ಇಶಾನ್ ಕಿಶನ್ 24 ಎಸೆತಗಳಿಂದ 61 ರನ್ ಹಾಗೂ ಹಾರ್ದಿಕ್ ಪಾಂಡೆ 28 ಎಸೆತಗಳಿಂದ 52 ರನ್ಗಳ ಇನ್ನಿಂಗ್ಸ್ ಆಡಿದರು. ಇತ್ತ ನಾಯಕ ಎರಾಸ್ಮಸ್ 4 ವಿಕೆಟ್ ಪಡೆದು ಮಿಂಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ನಮೀಬಿಯಾ ತಂಡಕ್ಕೆ ಟೀಮ್ ಇಂಡಿಯಾದ ಬೌಲರ್ಗಳು ದುಸ್ವಪ್ನವಾಗಿ ಕಾಡಿದರು. ಪರಿಣಾಮವಾಗಿ 18.2 ಓವರ್ಗಳಲ್ಲಿ ನಮೀಬಿಯಾ 116 ರನ್ ಬಾರಿಸಿ ಆಲ್ಔಟ್ ಆಯಿತು. ಇದರೊಂದಿಗೆ 93 ರನ್ಗಳ ಭರ್ಜರಿ ಗೆಲುವನ್ನು ಭಾರತ ಪಡೆದುಕೊಂಡಿತು. ವರುಣ್ ಚಕ್ರವರ್ತಿ 3 ಹಾಗೂ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನೀಗ ಭಾರತ ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ನಾಯಕ ಸೂರ್ಯಕುಮಾರ್ ಯಾದವ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಹೌದು, ಇದು ಎಲ್ಲರಿಗೂ ಒಂದು ಗುಡ್ ಪಂದ್ಯವಾಗಿತ್ತು ಮತ್ತು ನಾನು ಭಾವಿಸುತ್ತೇನೆ ಇದು ಬ್ಯಾಟಿಂಗ್ಗೆ ಒಳ್ಳೆಯ ವಿಕೆಟ್ ಎಂದು. ಹಾಗೆ ಇಶಾನ್ ಕಿಶನ್ ಕೂಡ ಆಡಿದ್ರು ಮತ್ತು ಸಂಜು ಸ್ಯಾಮ್ಸನ್ ಒಳ್ಳೆಯ ಆರಂಭವನ್ನ ತಂದುಕೊಟ್ಟು ಅದಾದ ಬಳಿಕ ಲೋವರ್ ಆರ್ಡರ್ನಲ್ಲಿ ಶಿವಂ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯರ ಪಾರ್ಟ್ನರ್ಶಿಪ್ ಇನ್ನಿಂಗ್ಸ್ ಬದಲಿಸಿತ್ತು. ಅಲ್ಲದೆ ಅವರಿಬ್ಬರು ಆಡಿದ ಆಟ ತುಂಬಾ ಚೆನ್ನಾಗಿತ್ತು ಎಂದು ಸೂರ್ಯ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಮಿಡಲ್ ಓವರ್ಗಳಲ್ಲಿ ಕ್ವಿಕ್ ಆಗಿ 3-4 ವಿಕೆಟ್ಗಳನ್ನ ಕೈಚೆಲ್ಲಿದ್ದೆವು. ಇಲ್ಲದಿದ್ದರೆ ಈ ಪಿಚ್ ಮೇಲೆ 250 ರನ್ಗಳು ಬರುವ ಸಾಧ್ಯತೆ ಇತ್ತು ಮತ್ತು ಅದೇ ರೀತಿ ನಮ್ಮ ಆಟಗಾರರು ಕೂಡ ಆಡುತ್ತಿದ್ದರು. ಹಾಗೂ ಕ್ರೆಡಿಟ್ ನಮೀಬಿಯಾದ ಬೌಲರ್ಗಳಿಗೂ ಕೂಡ ಸಲ್ಲಬೇಕು ಎಂದು ಸೂರ್ಯ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಹಾಗೂ ನಮ್ಮ ಸ್ಪಿನ್ನರ್ಗಳು ಇಂದಿನ ಪಂದ್ಯದಲ್ಲಿ ಫ್ಯಾಂಟಾಸ್ಟಿಕ್ ಆಟವನ್ನ ಆಡಿದ್ದಾರೆ. ವರುಣ್ ಚಕ್ರವರ್ತಿ ಹಾಗೂ ಅಕ್ಷರ್ ಪಟೇಲ್ ಗೆಲುವಿನ ರೂವಾರಿಗಳಲ್ಲಿ ಒಬ್ಬರೆನಿಸಿಕೊಂಡಿರುತ್ತಾರೆ ಮತ್ತು ಇಶಾನ್ ಕಿಶನ್ ಹಾಗೂ ಹಾರ್ದಿಕ್ ಪಾಂಡ್ಯ ಕೂಡ ಇಂದಿನ ಪಂದ್ಯದಲ್ಲಿ ಮ್ಯಾಚ್ ವಿನ್ನಿಂಗ್ ಆಟವನ್ನ ಆಡಿದ್ದಾರೆ. ಇವರಿಬ್ಬರು ಈ ವಿಶ್ವಕಪ್ನಲ್ಲಿ ನಮ್ಮ ಕೀ ಆಟಗಾರರಾಗಿದ್ದಾರೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಸೂರ್ಯ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಈ ಗೆಲುವಿನಿಂದ ಪಾಸಿಟಿವ್ ಅಂಶಗಳನ್ನು ಪಡೆದುಕೊಂಡು ಮುಂದಿನ ಅಂದ್ರೆ ಪಾಕ್ ವಿರುದ್ಧದ ಪಂದ್ಯಕ್ಕೆ ಸಂಪೂರ್ಣವಾಗಿ ರೆಡಿ ಆಗ್ತೀವಿ ಮತ್ತು ಅಲ್ಲಿ ನಮ್ಮ ಬೆಸ್ಟ್ ಆಟವನ್ನು ನೀಡಲು ಎದುರು ನೋಡುತ್ತಿದ್ದೇವೆ ಹಾಗೂ ಆ ಪಂದ್ಯವನ್ನು ಗೆದ್ದುಕೊಂಡು ಅಫಿಷಿಯಲ್ ಆಗಿ ಸೂಪರ್ 8ರ ಹಂತಕ್ಕೆ ಕ್ವಾಲಿಫೈ ಆಗಲಿದ್ದೇವೆ ಎಂದು ಸೂರ್ಯ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಮ್ಮ ತಂಡ ಹೇಗೆ ಆಡಬೇಕು ಅಂದ್ಕೊಂಡಿತ್ತು ಅದೇ ರೀತಿ ಇಂದು ಆಡಿದ್ದೇವೆ ಮತ್ತು ಹಾರ್ದಿಕ್ ಪಾಂಡ್ಯ ಕ್ಲಚ್ ಆಟವನ್ನ ಆಡಿದ್ದಾರೆ. ಅವರಿಗೂ ಕೂಡ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು ಎಂದು ತಿಳಿಸಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.